ಜೈ ಅಮರನಾಥ್. ನಮ್ಮ ಅಮರನಾಥ್ ಯಾತ್ರೆಯ ಎಕ್ಸ್ಪೀರಿಯೆನ್ಸ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ರಿಜಿಸ್ಟ್ರೇಷನ್ ಫಾರ್ಮ್, ಹೆಲ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಎಲ್ಲದನ್ನು ಫಿಲಪ್ ಮಾಡಿ ರೆಡಿ ಇಟ್ಕೋಬೇಕು. ನಾವು ಬೆಂಗಳೂರಿಂದ ಶ್ರೀನಗರಿಗೆ ಫ್ಲೈಟಲ್ಲಿ ಹೋಗ್ತಾ ಇದ್ದೇವೆ. ನಾವು ಆ್ಯಕ್ಚುಲಿ ಟ್ರಾವೆಲ್ ಏಜೆನ್ಸಿ ಹಾಸನ್ ಲೋಕೇಶ್ ಸರ್ ಕಡೆಯಿಂದ ಹೋಗ್ತಾ ಇರೋದು. ಎಲ್ಲ ಅವರೇ ಮ್ಯಾನೇಜ್ಮೆಂಟು, ಹೋಟೆಲ್ಲು, ರೂಮ್ಸು ಮತ್ತು ಎಲ್ಲ ಫ್ಲೈಟ್ ಟಿಕೆಟು ಎಲ್ಲ ಅವರೇ ನೋಡ್ಕೊತಾ ಇರೋದು. ಇವಾಗ ನಾವು ಲ್ಯಾಂಡ್ ಆಗ್ತಾ ಇದ್ದೀವಿ ಶ್ರೀನಗರಿಗೆ. ವೆಲ್ಕಮ್ ಟು ಕಾಶ್ಮೀರ್. ಇವಾಗ ನಾವು ಮೊದಲಿಗೆ ರಿಜಿಸ್ಟ್ರೇಷನ್ಗೋಸ್ಕರ ನಾವು ಒಂದು ಸ್ಟ್ಯಾಂಡ್ವರೆಗೆ ನಮ್ಮ ವೆಹಿಕಲ್ ಹೋಗುತ್ತೆ. ಅಲ್ಲಿಂದ ಓನ್ ವೆಹಿಕಲ್ ಅಂದರೆ ಫ್ರೀ ಬಸ್ಸಸ್ಸು ಅಲ್ಲೇ ಕಾಶ್ಮೀರ ಅವ್ರ ಯಾತ್ರೆ ಕಡೆ ಇರುತ್ತೆ, ಅಲ್ಲಿ ಫ್ರೀ ಬಸ್ಸಿಂದ ನಾವು ಈ ಸ್ಥಳಕ್ಕೆ ಹೋಗಿದ್ದೇವೆ. ಇಲ್ಲಿ ಬಾಲ್ಟಾ ಕ್ಯಾಂಪ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು ರಿಜಿಸ್ಟ್ರೇಷನ್ ಫಾರ್ಮ್, ಹೆಲ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು ಎಲ್ಲದನ್ನು ಇಲ್ಲಿ ಚೆಕ್ ಮಾಡಿ ನಮ್ಮ ತಂಬ್ ತೊಗೊಂಡು ನಮ್ಮ ಫೋಟೋನ ತೆಕ್ಕೊಂಡು ಎಲ್ಲ ಕನ್ಫರ್ಮ್ ಆದ ನಂತರ ಯಾತ್ರಾ ಕಾರ್ಡ್ ಅಂತ ಕೊಡ್ತಾರೆ. ಆ ಯಾತ್ರಾ ಕಾರ್ಡ್ ನಮಗೆ ಫುಲ್ಲು ಯಾತ್ರೆ ಮುಗಿಯೋವರೆಗೂ ನಮ್ಮೊಂದಿಗೆ ಇರಬೇಕಾಗುತ್ತೆ. ಅದಿಲ್ಲ ಅಂದ್ರೆಗಿನ ನಮಗೆ ಯಾತ್ರೆಗೆ ಬಿಡಲ್ಲ. ಈ ರಿಜಿಸ್ಟ್ರೇಷನ್ ಆನ್ಲೈನಲ್ಲಾದರೂ ಮಾಡ್ಬೋದು, ಆಫ್ಲೈನಲ್ಲಾದರೂ ಮಾಡ್ಕೋಬೋದು. ಇದು ಯಾತ್ರಾ ಕಾರ್ಡ್ ಸಿಕ್ಕಿದೆ. ಥರ್ಮಲ್ ಟ್ಯಾಬ್ಲೆಟ್, ರೇನ್ ಕವರ್, ರೇನ್ ಕೋಟ್, ಅಂಬ್ರೆಲ್ಲ ಎಲ್ಲ ನಮ್ಗೆ ಹೆಲ್ತಿಗೆ ಸಂಬಂಧಪಟ್ಟಿರೋದು ಎಲ್ಲದನ್ನು ಕ್ಯಾರಿ ಮಾಡ್ಕೋಬೇಕು. ಲೈಟ್ ವೆಯ್ಟ್ ಇದ್ದಷ್ಟು ಒಳ್ಳೆಯದು. ನಂತರ ನಾವು ಕಾಲು ನಡ್ಕೊಂಡು ಹೋಗ್ತೀವೋ ಅಥವಾ ಹೆಲಿಕಾಪ್ಟ್ರೋ, ಡೋಲಿನೋ, ಕುದುರೆನೋ ಡಿಸೈಡ್ ಮಾಡಿಕೊಂಡು ಅದಕ್ಕೆ ನಾವು ಫಸ್ಟೇ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅವರಿಂದ ರಿಸಿಪ್ಟ್ ಪಡ್ಕೊಂಡು ಅವರ ಒಂದು ID ಕಾರ್ಡು ನಮ್ಮೊಂದಿಗಿರುತ್ತೆ. ಇದು ಡೋಲಿ ಚೇರ್ ಥರ ಇರುತ್ತೆ. ಕೆಲವ್ರದ್ದು ವೇಟ್ ನೋಡಿಬಿಟ್ಟು ಜಾಸ್ತಿ ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ. ಅವ್ರು ನಮ್ಮನ್ನು ಹೊತ್ಕೊಂಡು ಹೋಗ್ಬೇಕಲ್ವ. ಆ ಕಾರ್ಡ್ ನಮ್ಮ ಹತ್ರ ಫುಲ್ಲು ಸೇಫಾಗಿ ಇಟ್ಕೋಬೇಕು. ನಮ್ಮ ಫುಲ್ಲು ಎಲ್ಲ ಮುಗಿದ ನಂತರ ಅವ್ರದ್ದು ರಿಸಿಪ್ಟು ಅಮೌಂಟ್ ತೊಗೊಂಡು ನಾವು ID ಕಾರ್ಡನ್ನು ಅವ್ರಿಗೆ ವಾಪಸ್ ಕೊಡಬೇಕು. ಕುದುರೆಯವರು ಸಹ ಹಾಗೇ ಅವ್ರದ್ದು ID ಕಾರ್ಡು ನಮ್ಮೊಂದಿಗಿರುತ್ತೆ. ಅವರು ನಮ್ಮನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಯಾತ್ರೆ ಕಾರ್ಡನ್ನು ಸ್ಕ್ಯಾನ್ ಮಾಡಿಸ್ಕೋಬೇಕು. ಇದು ಕ್ಯೂ ಬಂದು ನಿಂತ್ಕೋಬೇಕು. ಕುದುರೆಯವರು, ಡೋಲಿಯವರೆಲ್ಲ ಸಪ್ರೇಟ್ ಬರ್ತಾ ಇರ್ತಾರೆ. ಲಾಸ್ಟಿಗೆ ಹೊರಗಡೆ ಎಲ್ಲರೂ ಮೀಟ್ ಆಗ್ತೀವಿ. ನಮ್ಮದೆಲ್ಲ ಸ್ಕ್ಯಾನ್ ಆದ ನಂತರ ನಮ್ಮ ಲಗೇಜ್ ಸಹಿತ ಹೊರಗಡೆ ಬಂದು ಇಲ್ಲಿ ಮೀಟ್ ಆಗ್ತೀವಿ. 4 ಜನ ಪಾಲ್ಕಿಯವ್ರು ಇರ್ತಾರಲ್ವ, ಒಬ್ಬರು ನಮ್ಮನ್ನ ಕರ್ಕೊಂಬಂದು ಇಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಇನ್ನು ಮಿಕ್ಕ ಜನ ಪಲ್ಲಕ್ಕಿ ಅಂದರೆ ಡೋಲಿನ ತೊಗೊಂಡು ಬರ್ತಾ ಇರ್ತಾರೆ. ಇಲ್ಲಿ ವೇಟ್ ಮಾಡಬೇಕು. ಎಷ್ಟು ಜನ ಇದ್ದಾರೆ. ನಾವು ಸುಮಾರು ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. 3ರಿಂದ 5 ಗಂಟೆವರೆಗೂ ಮಾತ್ರ ಇರುತ್ತೆ, ಆಮೇಲೆ ಬಂದ್ ಮಾಡಿಬಿಡ್ತಾರೆ. ಹೋಗೋದು ಬರೋದು ಒಂದೇ ದಾರಿ ಆಗಿರೋದ್ರಿಂದ ಫಸ್ಟು ಸ್ಟಾರ್ಟ್ ಮಾಡಿರ್ತೀವಲ್ವ, ನಡ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಕುದುರೆಯವರು ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಸೊ ಹಾಗಾಗಿ ಬರೋದು ಹೋಗೋದು ಒಂದೇ ದಾರಿ ಆದ್ರೂ ಏನು ರಿಸ್ಕ್ ಆಗಲ್ಲ. ಅಲ್ಲಿ ಎಲ್ಲ ಕಡೆಯೂ ಸೇಫ್ಟಿ ಇರುತ್ತೆ. ಎಲ್ಲ ಕಡೆ ವಾಶ್ರೂಮ್ಗಳು ಅವೈಲಬಲ್ ಇರುತ್ತೆ. ಗೂಗಲ್ ಪೇ, ಫೋನ್ಪೇ ಆ ಥರ ಎಲ್ಲ ಏನೂ ಅವೈಲಬಲ್ ಇರಲ್ಲ. ಕ್ಯಾಶೇ ಮೇನು. ಚೇಂಜಸ್ ಇದ್ದರೆ ಭಾಳ ಒಳ್ಳೆಯದು. ಎಲ್ಲವೂ 50 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಇವಾಗ ಸುಮಾರು ಬೆಳಗ್ಗೆ 4 ಗಂಟೆ ಆಗಿದೆ. ಬಟ್ ನೋಡಿ ಎಷ್ಟು ಬೆಳಕಿದೆ. ನಮ್ಮೂರ ಕಡೆ ಎಲ್ಲ 6 ಗಂಟೆ ಆದರೆ ಸ್ವಲ್ಪ ಬೆಳಕು ಸ್ಟಾರ್ಟ್ ಆಗೋದು. 4 ಗಂಟೆ ಅನ್ನೋಷ್ಟಿಗೆ ಎಷ್ಟು ಬೆಳಕು ಕಾಣ್ತಾ ಇದೆ. ಇಲ್ಲಿ ಬೇಗ ಬೆಳಕಾಗ್ಬಿಡುತ್ತೆ. ಇದು ತುಂಬ ಮೇಲೆ ಇರೋದರಿಂದ ಉಸಿರಾಟ ಪ್ರಾಬ್ಲಮ್ ಆಗುತ್ತೆ ಒಬ್ಬೊಬ್ಬರಿಗೆ. ಪಚ್ಚ ಕರ್ಪೂರ, ಡೋಲೋ 650 ಹೆಲ್ತ್ ಸಂಬಂಧಪಟ್ಟಿರೋದು ಮತ್ತು ನಮ್ಮ ಬಾಡಿಗೆ ಬಿಸಿ ತಗಲೋ ಅಂತ ಎಲ್ಲದನ್ನು ಕ್ಯಾರಿ ಮಾಡ್ಕೋಬೇಕು. ಅಲ್ಲಲ್ಲಿ ಹೋಟೆಲ್ಗಳಿರುತ್ತೆ. ತಿನ್ನೋ ಐಟಮ್ಸ್ ಏನು ಪ್ರಾಬ್ಲಮ್ ಇಲ್ಲ. ಕೆಲವು ತುಂಬ ಫ್ರೀಯಾಗೇ ಕೊಡ್ತಾರೆ ಐಟಮ್ಸು. ಕೆಲವು ಕಡೆ ಡಿಮ್ಯಾಂಡ್ ಇದೆ. ನೋಡ್ತಾ ಇದ್ದೀರಾ, ಕೆಲವರು ಚೇರಲ್ಲಿ ಹೋಗ್ತಾರೆ, ಕೆಲವರು ಕುದುರೆಯಲ್ಲಿ ಹೋಗ್ತಾರೆ. ಯಾವಾಗ ಕ್ಲೈಮೇಟ್ ಹೆಂಗಿರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಮತ್ತು ಎಲ್ಲ ಕಡೆ ಈ ಥರ ಮಿಲ್ಟ್ರಿಯವರು ತುಂಬ ಸೇಫಾಗಿ ನೋಡ್ಕೊತಾ ಇರ್ತಾರೆ. ಒಂದು ಲೈನ್ ಕುದುರೆ, ಒಂದು ಡೋಲಿ ಒಂದು ಕಡೆ ನಡ್ಕೊಂಡು ಬರೋ ಥರ ಲೈನನ್ನು ಮೇಂಟೈನ್ ಮಾಡೋ ಥರ ಎಲ್ಲ ಚೆನ್ನಾಗಿ ಸೇಫ್ಟಿಯಾಗಿ ನೋಡ್ಕೊತಾರೆ. ಅವರ ಭಯ ಇರೋದ್ರಿಂದ ಯಾರೂ ಅಷ್ಟು ಕೇರ್ಲೆಸ್ ಆಗಿ ನೋಡ್ಕೊಳ್ಳಲ್ಲ. ನಮ್ಮ ಬ್ಯಾಡ್ ಲಕ್ಕು, ನಮಗೆ ಹೆಲಿಕಾಪ್ಟ್ರು ಬುಕ್ ಮಾಡಬೇಕಂದ್ರೆ ಆವಾಗ ಅವೈಲಬಲ್ ಇರಲಿಲ್ಲ. ಆ್ಯಕ್ಚುಲಿ ಡೆಲ್ಲಿ ಫ್ಯಾಷನ್, ಕಾಶ್ಮೀರ್ ಕ್ಲೈಮೇಟ್, ವೈಫ್ ಮೂಡ್ ಯಾವ ಥರ ಇರುತ್ತೆ ಹೇಳೋಕ್ಕೆ ಆಗಲ್ಲ ಅಂತ ನಮ್ಮ ಗೈಡ್ ಹೇಳಿದರು. ಸೊ ಅದೇ ಥರ ಅನ್ನಿಸ್ತಾ ಇತ್ತು ಇಲ್ಲೇ ಕ್ಲೈಮೇಟು. ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಹೇಳೋಕ್ಕೆ ಬರಲ್ಲ. ಬಟ್ 99% ನಾವು ಹೋದಾಗ ತುಂಬ ಚಳಿ ಇತ್ತು. ಮಳೆ ಬೇರೆ ನಿನ್ನೆ ರಾತ್ರಿ ಇಡೀ ಬಂದಿರೋದ್ರಿಂದ ರೋಡೆಲ್ಲ ತುಂಬ ಗಜಿಬಿಜಿ. ನನಗೆ ಚಳಿ ತಡ್ಕೊಳಕ್ಕಾಗದೆ ಸ್ವಲ್ಪ ನಡಿತೀನಿ ಅಂದ್ರೂ ಒಂದು ಹೆಜ್ಜೆ ಕಾಲಿಡೋಕೆ ಆಗ್ತಾ ಇರಲಿಲ್ಲ ನನಗೆ. ಸೊ ಹಾಗಾಗಿ ಅವರು ಇಲ್ಲ ನಿಮ್ಗೆ ಆಗಲ್ಲ, ಆಲ್ಮೋಸ್ಟ್ ಹಿಂದಿನೇ ಅವ್ರಿಗೆ ಬರೋದು, ಯಾರೂ ಬೇರೆ ಭಾಷೆ ಗೊತ್ತಾಗಲ್ಲ, ಹಿಂದಿ ಮಾತಾಡಿದ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ.
ಐಸ್ ಗುಡ್ಡ ಕಾಣ್ತಾ ಇದೆ. ನನಗಂತೂ ಸ್ವಲ್ಪ ಸೂರ್ಯ ಹೊರಗಡೆ ಬಾಪ ಅಂತ ಕೇಳ್ತಾ ಇದ್ದೆ. ಆ ಚಳಿ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಬಟ್ ನಡೆಯೋರಿಗೆ ಸೆಕೆ ಆಗುತ್ತೆ. ನಾವು ಡೋಲಿಯಲ್ಲಿ ಕೂತಿರ್ತೀವಲ್ವ, ಕೂತಂಗೆ ಎಲ್ಲ ಜೋಮ್ ಇಡ್ತಾ ಇರುತ್ತೆ. ಇಲ್ಲಿಂದ ರೂಟ್ ಚೇಂಜ್ ಆಗುತ್ತೆ. ಕುದುರೆಯವರು ಸಪ್ರೇಟ್ ಕೆಳಗಡೆ ಇಳಿದ್ಬಿಡ್ತಾರೆ. ಆವಾಗ ನನಗೆ ಸ್ವಲ್ಪ ನಡಿತೀನಿ ಅಂದಿದ್ದಕ್ಕೆ ಇಲ್ಲಿಂದ ನೀವು ಸ್ವಲ್ಪ ನಡಿಬೋದು ಅಂತೇಳಿ ನನಗೆ ನಡೆಯೋಕ್ಕೆ ಅವಕಾಶ ಕೊಟ್ಟರು. ಕುದುರೆ ಸಪ್ರೇಟ್ ಆಗುತ್ತೆ, ಡೋಲಿ ಮತ್ತು ನಡ್ಕೊಂಡು ಹೋಗೋರು ಈ ಥರ ಸ್ಟ್ರೇಟಾಗಿ ಹೋಗ್ತಾ ಇರಬೇಕು. ಇಲ್ಲಿಂದ ಆ ಕಡೆ ಇನ್ನೊಂದು ರೂಟ್ ಇದೆ. ನಾವು ಬಾಲ್ಟಾಲಿಂದ ಹೋಗಿರೋದು, ಅಲ್ಲಿ ಪೈಲ್ಗಾಮ್ ಅಂತ ಇರುತ್ತೆ, ಆ ರೂಟಿಂದನೂ ಬರ್ತಾರೆ. ಅದು 3 ದಿನ ನಡೀತಾರಂತೆ. ತುಂಬ ನೋಡೋ ಪ್ಲೇಸಸ್ ಇರುತ್ತೆ ಅಕ್ಕಪಕ್ಕ. ಅಲ್ಲಿ ಪೈಲ್ಗಾಮ್ ರೂಟವರು ಮತ್ತು ಕುದುರೋರು ಒಂದು ರೂಟ್ ಸೇರ್ಕೊತಾರೆ. ನಾವು ಈ ಕಡೆ ಬಾಲ್ಟಾಯಿಂದ ಒಂದು ರೂಟ್ ಸೇರ್ಕೊತೀವಿ. 3 ರೂಟು ಮುಂದೆ ಸೇರಿಕೊಳ್ಳುತ್ತೆ. ಬಾಲ್ಟಾ ರೂಟು 14 ಕಿಲೋಮೀಟ್ರ್ ಇರುತ್ತೆ. ಸ್ವಲ್ಪ ಟಫ್ ಅಂತ ಹೇಳ್ತಾರೆ. ಬಟ್ ನಾವು ಡೋಲಿ ಕುದುರೆ ಹೋದರೆ ಅಷ್ಟೇನು ಅನಿಸಲ್ಲ. ನಡ್ಕೊಂಡು ಹೋದವ್ರಿಗೆ ತುಂಬ ಪ್ರಾಬ್ಲಮ್ ಅನಿಸುತ್ತೆ. ಅದರಲ್ಲಿ ಮಳೆ ಬರ್ತಾಯಿತ್ತು ಅಂದರೆ ಹೆಜ್ಜೆ ಇಡೋಕ್ಕೆ ಕಷ್ಟ ಆಗುತ್ತೆ. ನಡೀತಾ ಸಾಕಾಯಿತು ಅಂದರೆ ಮಿಡ್ಲಲ್ಲಿ ಕುದುರೆ ಮತ್ತು ಡೋಲಿ ಸಿಗುತ್ತೆ. ಆದರೆ ನಾವು ಫಸ್ಟ್ಗೆ ರಿಜಿಸ್ಟ್ರೇಷನ್ ಸೇಫ್ ಆಗಿರುತ್ತೆ, ಕರೆಕ್ಟ್ ಇರುತ್ತೆ. ನೋಡೋಕೆ ನಾವು ಡೋಲಿ ಕುದುರೆ ಮಾಡ್ಕೊಂಡಾಗೆ ಅವರು ತುಂಬ ಡಿಮ್ಯಾಂಡ್ ಮಾಡ್ತಾರೆ, ಅಮೌಂಟ್ ಜಾಸ್ತಿ ಕೇಳ್ತಾರೆ. ಇವಾಗ ನೋಡ್ತಾ ಇದ್ದೀರಾ, ಎಂಟ್ರಿ ಬರ್ತಾ ಇದೆ. ಅಲ್ಲಿ ಆರ್ಚ್ ಥರ ಕಾಣ್ತಾ ಇದೆ ಅಲ್ವಾ. ನಮ್ಮ ಬಾಲ್ಟಾ ರೂಟ್ ಈ ಕಡೆ ಬರುತ್ತೆ, ಆ ಕಡೆ ಕುದುರೆಗಳು ಪೈಲ್ಗಾಮ್ ರೂಟವರು ಆ ಕಡೆನೂ ಬರ್ತಾರೆ. ನೋಡೋಕ್ಕೆ ಒಂದು ಕಾಳಿಕಾ ದೇವಿ ಅಂತ ಟೆಂಪಲ್ ಮೇಲೆ ಗುಡ್ಡದಲ್ಲಿ ಕಾಣುತ್ತೆ. ಇದು ಎಂಟ್ರಿ. ಅಮರ್ನಾಥ್ ಕಿ ಜೈ. ಒಳಗೆ ಹೋಗ್ತಾ ಸುಂದರ ಲೋಕ ಇದು. ಎಲ್ಲಿ ನೋಡಿದ್ರೆ ಐಸ್ಗಡ್ಡೆ. ಆ್ಯಕ್ಚುಲಿ ಕುದುರೆ ಬಂದುಬಿಟ್ಟು ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಲ್ಲ, ಅದು ಇನ್ನೊಂದು ಕಿಲೋಮೀಟ್ರ್ ಇದ್ದಾಗೆ ನಿಲ್ಲಿಸ್ತಾರೆ. ಅಲ್ಲಿಂದ ಮತ್ತೆ ಡೋಲಿ ಹೋಗಬೇಕು. ಆ ಡೋಲಿನೂ ಫುಲ್ ದೇವಸ್ಥಾನ ಒಳಗಡೆ ಬಿಡಲ್ಲ, ಅಲ್ಲಿ ಮೆಟ್ಲೇರೋದಿರುತ್ತೆ. ಅಲ್ಲೂ ನಮ್ಗೆ ಏರೋಕ್ಕಾಗಲ್ಲ ಅಂತಂದರೆ ಮತ್ತೆ ಅಲ್ಲಿ ಡೋಲಿವರೆಗೆ ರಿಕ್ವೆಸ್ಟ್ ಮಾಡ್ಕೋಬೋದು, ಅಥವಾ ಅಮೌಂಟ್ ಜಾಸ್ತಿ ಕೊಟ್ಟು, ಇಲ್ಲಾಂದರೆ ಬೇರೆ ಡೋಲಿ ಫಿಕ್ಸ್ ಮಾಡಿಕೊಂಡು ಮೆಟ್ಲು ಏರಿನೂ ಕರ್ಕೊಂಡು ಹೋಗ್ತಾರೆ. ಭಾಳ ಜನಕ್ಕೆ ಉಸಿರಾಟ ತೊಂದರೆ ಆದಾಗೆ ಅಲ್ಲ ಆಕ್ಸಿಜನ್ನ ಅವೈಲಬಲ್ ಇರುತ್ತೆ. ಎಲ್ಲಿ ನೋಡಿದ್ರು ಐಸು ನೀರಂತೂ ಅಮ್ಮ ಚಳಿ. ಫ್ರೀ ಊಟ ಅವೈಲಬಲ್ ಇರುತ್ತೆ. ಸ್ಟೇ ಆಗೋಕ್ಕೆ ಟೆಂಟ್ಗಳಿರುತ್ತೆ. ಅಲ್ಲಿ ಚಳಿ ತಡ್ಕೊಳಕ್ಕಾಗದೆ ಬೆಡ್ ಥರ ಇರೋದನ್ನೇ ನಮಗೆ ಹೊತ್ಕೊಳ್ಳೋಕೆ ಕೊಡ್ತಾರೆ, ಅಷ್ಟು ಚಳಿ ಇರುತ್ತೆ. ನೋಡಿ ಇಲ್ಲೆಲ್ಲ ಡೋಲಿಗಳದ್ದು ಸ್ಟಾಪ್ ಆಗಿದ್ದಾರೆ. ಬಟ್ ನಮ್ದು ಇನ್ನೇನು ಹತ್ರ ಬಂದೆ ಅಂದ್ಕೊಂಡೆ, ಬಟ್ ಇನ್ನೂ ಮುಂದೆ ಇದೆ. ದೂರದಿಂದ ನೋಡಿದ್ರೆ ಆಯಿತು ಬಂದ್ವಿ ಅನಿಸುತ್ತೆ, ಬಟ್ ಸಖತ್ ದೂರ ಇದೆ. ನಾವು ನಡ್ಕೊಂಡು ಹೋಗ್ಬೇಕಂದ್ರೇ ಕಷ್ಟ ಅಂಥದ್ದು. ಇವರು ನಮ್ಮನ್ನು ಹೊತ್ಕೊಂಡು ಹೋಗೋದು ಅಂದರೆ ನಿಜವಾಗ್ಲೂ ಗ್ರೇಟ್. ಡೋಲಿಯವ್ರು ಬಂದುಬಿಟ್ಟು ಕುದುರೆಯವ್ರದ್ದು ಸಾಮಾನ್ಯ ಅಲ್ಲ ಪಾಪ. ಕುದುರೆಯವ್ರು ಕುಂದಿರಿಸ್ಕೊಂಡು ಅವ್ರ ಜೊತೆಗೆ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಇಷ್ಟೊಂದು ಚಳಿ ಇರಬೇಕಾದ್ರೂ ಆ ಒಂದು ತಣ್ಣ ನೀರಲ್ಲಿ ಎಷ್ಟೋ ಜನ ಸ್ನಾನ ಮಾಡ್ತಾಯಿದ್ರು, ಫ್ರೆಶ್ ಅಪ್ ಆಗ್ತಾಯಿದ್ರು. ಅಂದರೆ ನಡ್ಕೊಂಡು ಬಂದಾಗ ಅವ್ರಿಗೆ ಸೆಕೆ ಆಗುತ್ತೆ, ಬಟ್ ಡೋಲಿ ಕುದುರೆ ಬಂದವರಿಗೆ ಅಷ್ಟೇನು ಸೆಕೆ ಆಗಲ್ಲ. ಈ ಥರ ಪುಟ್ಟಿಗಳೂ ಇತ್ತು. ನಾನು ಒಂದೇ ಒಂದು ಪುಟ್ಟಿ ನೋಡಿದೆ. ಆಲ್ಮೋಸ್ಟ್ ಡೋಲಿ ಮತ್ತು ಕುದುರೆಯಲ್ಲೇ ಬಂದಿರೋದು. ಡೋಲಿ ನಾವು ಫಸ್ಟ್ಗೆ ಮಾತಾಡ್ಕೊಂಡ್ರೆ ಅಪ್ ಆ್ಯಂಡ್ ಡೌನ್ ತೊಗೊಂಡ್ಬಿಡ್ತಾರೆ, ಅವರೇ ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಮತ್ತು ಗುಡಿ ಒಳಗಡೆ ಒಬ್ಬರು ನಮ್ಮನ್ನ ಕೈ ಇಟ್ಕೊಂಡು ಬರ್ತಾರೆ. ಇಲ್ಲೆಲ್ಲ ಕುತ್ಕೊಂಡು ಬಂದಿರ್ತೀವಿ, ಕಾಲು ಕೈ ಸ್ಟ್ರಕ್ ಆದಂಗೆ ಆಗಿರುತ್ತೆ. ಅಲ್ಲಿ ಕೈ ಹಿಡ್ಕೊಂಡು ನಮ್ಮನ್ನ ಮೆಟ್ಲೇರಿಸ್ತಾರೆ. ಚಪ್ಪಲು ಮೊಬೈಲು ಏನೂ ಅವೈಲಬಲ್ ಇರಲ್ಲ. ಮೆಟ್ಲೇರಬೇಕಾದ್ರೆ ಕಾಲು ಜುಮ್ ಅಂತ ಇರುತ್ತೆ. ಅದು ಸುಮಾರು ಒಂದು 300 ಮೆಟ್ಲುಗಳಿದೆ. ನೀರು ಎಷ್ಟು ತಣ್ಣಗಿರುತ್ತೆ ಅಂದರೆ ಕ್ಲೈಮೇಟ್ ಫುಲ್ಲು ಚಳಿ. ಬಿಸಿಲಿದ್ರೂ ತಡ್ಕೊಳಕ್ಕಾಗಲ್ಲ. ಬಾಡಿ ಯಾವುದಕ್ಕೂ ಜಾಸ್ತಿ ಆದರೆ ತಡ್ಕೊಳಕ್ಕಾಗಲ್ಲ. ಡೋಲಿ ಮೊದಲೇ ರಿಜಿಸ್ಟ್ರೇಷನ್ ಮಾಡಿದ್ರೂ ಮಿಡ್ಲಲ್ಲಿ ಅವ್ರಿಗೆ ಊಟಕ್ಕಂತೆ ಕಾಫಿ ಟೀಗಂತೆ ಅಮೌಂಟ್ ಕೇಳ್ತಾ ಇರ್ತಾರೆ, ಕೊಡಬೇಕಾಗುತ್ತೆ. ಮತ್ತು ಬಂದಮೇಲೆ ನಿಮಗೆ ಏನಾದರೂ ಕೊಡಬೇಕನ್ಸಿದ್ರೆ ಕೊಡಿ, ಆ ಥರ ಕೆಲವರು ಡಿಮ್ಯಾಂಡ್ ಮಾಡ್ತಾರೆ, ಕೆಲವರು ರಿಕ್ವೆಸ್ಟ್ ಮಾಡ್ತಾರೆ. ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಒಳಗಡೆ ಎಂಟ್ರಿ ಇಲ್ಲ. ಮತ್ತು ಅವರು ಪಾಲಕಿಯವರು ಒಬ್ಬರು ನಮ್ಮ ಜೊತೆಗೆ ಬರ್ತಾರೆ ಮೇಲೆ ತೋರ್ಸೋಕ್ಕೆ. ಇಲ್ಲಿಂದ ಮೊಬೈಲ್ ಅಲೋ ಇಲ್ಲ. ಸೊ ಹಾಗಾಗಿ ಇಲ್ಲೇ ದರ್ಶನ ಮಾಡ್ಕೊಳ್ಳಿ. ನಾನು ದರ್ಶನ ಮಾಡ್ಕೊಂಡು ಬಂದ ನಂತರ ನನಗೆ ಎಕ್ಸ್ಪೀರಿಯೆನ್ಸು, ಲೆಫ್ಟ್ ಸೈಡು ಪಾರ್ವತಿ ದೇವಿ ಐಸಿಂದ ಇರ್ತಾರೆ, ಮತ್ತು ರೈಟ್ ಸೈಡು ಆಲ್ಮೋಸ್ಟು ಎಲ್ಲ ಮೆಲ್ಟ್ ಆಗಿತ್ತು. ಈಶ್ವರ ತ್ರಿಶೂಲ ಇತ್ತು, ಆ ಜಾಗದಲ್ಲೇ ನೋಡೋಕ್ಕೆ ಹೇಳಿದರು. ನಾಟ್ ಸ್ಯಾಟಿಸ್ಫ್ಯಾಕ್ಷನ್, ಬಟ್ ಈ ಪ್ಲೇಸಿಗೆ ಬರೋದೇ ಒಂದು ದೊಡ್ಡ ಅದೃಷ್ಟ. ಸೊ ಹಾಗಾಗಿ ಐ ಆಮ್ ಹ್ಯಾಪಿ. ಇವಾಗ ಎಲ್ಲ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಅದೇ ಒಂದು ಲೆಕ್ಕ. ಹೋಗಬೇಕಾದ್ರೆ ಸ್ಟ್ರೇಟಾಗಿ ಕೂತ್ಕೊಂಡು ಹೋಗ್ಬಿಡ್ತೀವಿ, ಬರಬೇಕಾದ್ರೆ ಇಳಿಜಾರಿರುತ್ತೆ, ಬೀಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಉಲ್ಟಾ ಮಾಡ್ತಾರೆ. ಅಂದರೆ ಯಾವ ಕಡೆ ಹೋಗ್ತಾ ಇರ್ತೀವಿ ಆ ಕಡೆ ನಮ್ಮ ಮುಖ ಇರಲ್ಲ, ಬೆನ್ನಿ ಮಾಡಿ ಇಳಿಸ್ತಾ ಇರ್ತಾರೆ. ಅದು ನಮ್ಮ ಸೇಫ್ಟಿಗೆ. ಇನ್ನೇನು ಬೇಗ ಕರ್ಕೊಂಡು ಹೋಗ್ತಾರೆ, ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಮ್ಮದು ಅಪ್ ಆ್ಯಂಡ್ ಡೌನ್ ಆಗಿರೋದ್ರಿಂದ ಅವರು ಬೇಗ ಕರ್ಕೊಂಡು ಹೋಗ್ತಾರೆ.
ಇಲ್ಲಾಂದರೆ ಮಳೆ ಆಲ್ಮೋಸ್ಟ್ ಬಂದುಬಿಡ್ತಾ ಇತ್ತು, ಸ್ವಲ್ಪ ಬಂದಿದೆ. ನಾವು ಮುಟ್ಟೋದ್ರೊಳಗೆ ಮಳೆ ಸ್ಟಾರ್ಟ್ ಆಗೋಯಿತು. ಬಟ್ ನಾವು ಸೇಫಾಗಿ ಮುಟ್ಟಿದ್ವಿ. ಬಟ್ ರಿಟರ್ನ್ ಆಗೋ ಟೈಮಲ್ಲಿ ಮತ್ತೆ ನಮ್ಮದು ಯಾತ್ರಾ ಕಾರ್ಡು ಅವರು ವಾಪಸ್ ಇಸ್ಕೊತಾರೆ. ಏರ್ಪೋರ್ಟಲ್ಲಿ ಎಲ್ಲ ಲಗೇಜ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಟ್ಯಾಗ್ ಹಾಕ್ಕೊಡ್ತಾರೆ. ಫೈನಲಿ ಸೇಫ್ಲಿ ರೀಚ್ಡ್ ಬೆಂಗಳೂರು ಏರ್ಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.